ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಹಬ್ಬದ ಗಿಫ್ಟ್. ಮೋದಿ ಕರೆ ಬೆನ್ನಲ್ಲೇ ಇದೀಗ ಬಂಗಾರದ ಬೆಲೆ ಭಾರೀ ಡೌನ್ ಆಗಿದೆ. ಪಿಎಂ ಮೋದಿ ಹೇಳಿಕೆ ಬೆನ್ನಲ್ಲೇ ಆಗಿರುವಂಥದ್ದು ಮಧ್ಯಮ ವರ್ಗದ ಜನರಿಗೆ ಇದು ನಿಜಕ್ಕೂ ದೊಡ್ಡ ಗಿಫ್ಟೇನೆ. ಮೋದಿ ಕರೆ ಬೆನ್ನಲ್ಲೇ ಇದೀಗ ಬಂಗಾರದ ಬೆಲೆ ಭಾರೀ ಇಳಿಕೆಯನ್ನ ಕಾಣ್ತಾ ಇರುವುದು. ಹೇಗಪ್ಪ ಬಂಗಾರವನ್ನ ಖರೀದಿ ಮಾಡೋದು, ಇಷ್ಟೊಂದು ಬೆಲೆ ಏರಿಕೆ ಆಗ್ತಾ ಇದೆ ಅಂತಲ್ಲ. ಸಾಲು ಸಾಲು ಹಬ್ಬಗಳ ಬೇರೆ, ಫಂಕ್ಷನ್ಸ್ ಬೇರೆ ಆ ಅವಧಿಯಲ್ಲಿ. ಸೊ ಇನ್ನು ಈಗ ಆಗಸ್ಟ್ವರೆಗೂ ಕೂಡ ಯಾವುದೇ ಹಬ್ಬಗಳು ಮತ್ತು ಫಂಕ್ಷನ್ಸ್ಗಳು ಅಧಿಕ ಮಾಸ ಇರೋದ್ರಿಂದ ಕಡಿಮೆ. ಸೊ ಈಗ ಕಡಿಮೆ ಆಗಿದೆ ಬಂಗಾರದ ಬೆಲೆ ಕೂಡ. ಆಭರಣ ಪ್ರಿಯರು ಈಗ ಬೆಚ್ಚಿ ಬೀಳುವಂತಹ ಬದಲಾವಣೆ. ಇಲ್ಲ ಇಳಿಕೆ ಆಗೋದಿಲ್ಲ, ಬಂಗಾರ ಏರಿಕೆ ಅಷ್ಟೇನೆ ಅನ್ನುವಂತಹ ಮನಸ್ಥಿತಿಯಿಂದ ಎಲ್ಲರೂ ಇದ್ರು. ತೆಗೆದುಕೊಂಡ್ರು, ನಮ್ಮ ಬೆಲೆಗೆ ಕೈಗಿಟ್ಕದ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಬೇಸರದಲ್ಲಿ ಸುಮ್ಮನಾದ್ರು. ಬಟ್ ಈಗ ಮೋದಿ ಕರೆ ಬೆನ್ನಲ್ಲೇ ಯಾವಾಗ ಬಂಗಾರವನ್ನ ಖರೀದಿ ಮಾಡಬೇಡಿ, ವಿದೇಶಿ ಪ್ರಯಾಣವನ್ನ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದರ ಬೆನ್ನಲ್ಲೇ ಇದೀಗ ಬಂಗಾರದ ಬೆಲೆ ಕಂಪ್ಲೀಟ್ ಆಗಿ ಇಳಿಕೆಯನ್ನ ಕಾಣ್ತಾ ಇರುವಂಥದ್ದು. 32 ದಿನದಲ್ಲಿ ಚಿನ್ನದ ಬೆಲೆ ಎಷ್ಟು ಕಡಿಮೆ ಆಗಿದೆ. ಆಭರಣ ಪ್ರಿಯರು ಈಗ ಬೆಚ್ಚಿ ಬೀಳುವಂತಹ ಬದಲಾವಣೆ. ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಗಿಫ್ಟ್ ರೀತಿ ಇದೊಂಥರ. ಕಳೆದ 1 ತಿಂಗಳ ಹಿಂದೆ ಸಿಕ್ಕಾಪಟ್ಟೆ ಇರುತ್ತೆ ಚಿನ್ನದ ಬೆಲೆ. ಬಟ್ ಈಗ ಕಳೆದ ತಿಂಗಳಿಗೆ ಹೋಲಿಕೆ ಮಾಡಿದ್ರೆ ತುಂಬಾನೇ ಕಡಿಮೆ ಆಗಿರುವಂಥದ್ದು. ಗ್ರಾಹಕರಿಗೆ ಸ್ವಲ್ಪ ನಿರಾಳ. ಕಳೆದ ತಿಂಗಳು ಹಿಂದೆ ಗಗನಕ್ಕೇರಿದಂತಹ ಚಿನ್ನದ ದರ ಇದೀಗ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇರುವಂಥದ್ದು ಗ್ರಾಹಕರಿಗೆ ನಿರಾಳವಾಗಿದೆ. ಸ್ವಲ್ಪ ಮಿತವ್ಯಯದಲ್ಲಿ ದೇಶದ ಹಿತ ಎಂದಿದಂತಹ ಪ್ರಧಾನಿ ಮೋದಿ ಗೋಲ್ಡ್ ಮೇಲೆ ಹೂಡಿಕೆ ಕಡಿಮೆ ಮಾಡಿ ಅಂತ ಹೇಳಿರ್ತಾರೆ ಮೋದಿ. ಪ್ರಧಾನಿ ಮೋದಿ ಮಾತಿಗೆ ದೇಶಾದ್ಯಂತ ಭಾರೀ ಸ್ಪಂದನೆ ಕೂಡ ಸಿಗ್ತಾ ಇದೆ. ಈಗ ಗೋಲ್ಡ್ ಮಾರ್ಕೆಟ್ನಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು. ಬಂಗಾರದ ಬೆಲೆಯನ್ನ ಪಾತಾಳಕ್ಕೆ ತಳ್ಳಿದಂತಹ ಆರ್ಥಿಕ ನೀತಿ. ಈ ಅವಧಿಯಲ್ಲಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತವಾಗಿದೆ. ಒಂದೇ ತಿಂಗಳಲ್ಲಿ 24,700 ರೂಪಾಯಿ, ಒಂದೇ ತಿಂಗಳಲ್ಲಿ 75,000 ರೂಪಾಯಿ ಕುಸಿತ ಆಗಿರುವಂಥದ್ದು ಬೆಳ್ಳಿ. ಕಳೆದ 1 ತಿಂಗಳ ಹಿಂದೆ ಗಗನಕ್ಕೆ ಇರುತ್ತೆ, ಮುಟ್ಟಕ್ಕೂ ಆಗೋದಿಲ್ಲ, ಅಷ್ಟು ಸುಡ್ತಾ ಇರುತ್ತೆ ಚಿನ್ನದ ಬೆಲೆ. ಇದೀಗ ಚಿನ್ನದ ಬೆಲೆಯಲ್ಲಿ ಇಳಿಕೆ ಗ್ರಾಹಕರಿಗೆ ಸ್ವಲ್ಪ ನಿರಾಳವಾಗಿದೆ. ಮಿತವ್ಯಯದಲ್ಲಿ ದೇಶದ ಹಿತ ಎಂದಿದಂತಹ ಪ್ರಧಾನಿ ಮೋದಿ ಅವರ ಹೇಳಿಕೆಯ ಬೆನ್ನಲ್ಲೇ ಇದೀಗ ಬದಲಾವಣೆ. 1 ತಿಂಗಳ ಹಿಂದೆ ಇದ್ದಂತಹ ಚಿನ್ನದ ದರ ಮಧ್ಯಮ ವರ್ಗದ ಜನರಿಗೆ ದೊಡ್ಡ ಹಬ್ಬದ ಗಿಫ್ಟ್ ಇದೊಂಥರ. ಮೋದಿ ಕರೆಯ ಬೆನ್ನಲ್ಲೇ ಬಂಗಾರದ ಬೆಲೆ ಭಾರೀ ಡೌನ್ ಆಗಿದೆ. ಪಿಎಂ ಮೋದಿ ಹೇಳಿಕೆ ಬೆನ್ನಲ್ಲೇ ಚಿನ್ನದ ಬೆಲೆ ಭಾರೀ ಇಳಿಕೆಯನ್ನ ಕಂಡಿರುವಂಥದ್ದು. ಗೋಲ್ಡ್ ಮಾರ್ಕೆಟ್ನಲ್ಲಿ ಹಿಂದೆಂದೂ ಕೂಡ ಕಾಣದ ಬೆಳವಣಿಗೆ ಇದು. ಇನ್ನು ಬೆಳ್ಳಿ ಬೆಲೆ ಎಷ್ಟು ಜಂಪ್ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ 20,000 1 kg ಬೆಳ್ಳಿ. ಹಳೆಯ ದರ ಎಷ್ಟಿತ್ತು? 3,20,000 ಇರುತ್ತೆ. ಹೊಸ ದರ 2,45,000ಕ್ಕೆ ಇಳಿಕೆ ಆಗಿದೆ. 1 ತಿಂಗಳಲ್ಲೇ ಆಗಿರುವಂತಹ ವ್ಯತ್ಯಾಸ ನೋಡಿ. ಇಷ್ಟು 3,20,000 ಇದ್ದಿದ್ದು 2,45,000 ಅಂತ ಹೇಳಿದ್ರೆ ನಿಯರ್ಲಿ 70,000 ನಿಯರ್ಲಿ ಕಡಿಮೆ ಆಗಿರುವಂಥದ್ದು. ಸೊ ಇನ್ನು 1 kg ಬೆಳ್ಳಿ ದರ, ಹಳೆಯ ದರ 3,20,000 ಇರುತ್ತೆ ಬೆಳ್ಳಿದು. ಹೊಸ ದರ 2,45,000 ರೂಪಾಯಿ. ಬಂಗಾರವು ಕೂಡ ಇಳಿಕೆಯನ್ನ ಕಂಡಿರುವಂಥದ್ದು. ಸೊ ಇನ್ನೂ ಕೂಡ ಕಡಿಮೆ ಆಗತ್ತಾ? ವೆಯ್ಟ್ ಮಾಡಬೇಕಾ ಚಿನ್ನ ಬೆಳ್ಳಿಯ ದರ? ಮೋದಿ ಕರೆಯ ಬೆನ್ನಲ್ಲೇ ಈಗ ಬಂಗಾರವನ್ನು ಖರೀದಿ ಮಾಡುವವರ ಸಂಖ್ಯೆ ಯಾವಾಗ ಕಡಿಮೆ ಆಗುತ್ತೆ ಆಗ ಆಟೋಮೆಟಿಕಲಿ ಆ ಬಂಗಾರದ ಬೆಲೆ ಕೂಡ ಕುಸಿತವನ್ನ ಕಾಣುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಸೊ ಈಗ ಕಡಿಮೆ ಆಯಿತು ಅಂತ ಹೋಗಿ ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಏರಿಕೆಗಳನ್ನ ಕಾಣಬಹುದು. ಬಟ್ ಈಗಲೂ ಕೂಡ ಇನ್ನೂ ಕಡಿಮೆ ಆಗ್ಬೋದೇನೋ ಅಂತ ವೆಯ್ಟ್ ಮಾಡಿದಾಗ, ಅಂದರೆ ಗ್ರಾಹಕರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಅದರ್ವೈಸ್ ಹೇಳೋಕ್ಕಾಗಲ್ಲ. ಏರಿಳಿತಗಳ ಬಗ್ಗೆ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಇದರ ಎಫೆಕ್ಟ್ ಜೊತೆಗೆ ಮೋದಿ ಹೇಳಿದ ಬೆನ್ನಲ್ಲೇ ಯಾರು ಕೂಡ ಅಂದರೆ ಕಡಿಮೆ ಆಗಿದೆ ಬಂಗಾರ ಖರೀದಿ ಮಾಡುವವರ ಸಂಖ್ಯೆ. ಸೊ ಹಾಗಾಗಿ ಅದು ಒಂದು ರೀಸನ್ನಿಂದ ಕೂಡ ಬೆಲೆ ಕುಸಿತವಾಗಿರಬಹುದು.
ಶೇರ್ ಮಾರ್ಕೆಟಲ್ಲಿ ಹೇಗಿರುತ್ತೆ ಅದು ಕೂಡ ಮೇನ್ ರೀಸನ್ ಆಗಿರುತ್ತೆ. ಒಂದೇ ತಿಂಗಳಲ್ಲಿ ಇಷ್ಟೊಂದು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಮಧ್ಯಮ ವರ್ಗದವರಿಗೆ ಭಾರಿ ಸಹಾಯಕಾರಿನೇ, ಖುಷಿ ಪಡುವಂಥ ವಿಚಾರವೇ ಇದು.